ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಡಿಸೈನ್ಗೆ 6 ದರ ತಗೊಂಡಿನಿ, 10 ನಂಬರ್ ಕ್ರೋಶಾ ನೀಡಲ್ ತಗೊಂಡಿನಿ. ಹಾಗಾದರೆ ಬನ್ನಿ ಡಿಸೈನ್ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಫಸ್ಟ್ ನೋಡಿ, ಗಂಟು ಹಾಕಿ ಲಾಕ್ ಮಾಡಿದ್ದೀನಿ. ಪಕ್ಕದಲ್ಲಿ ಇನ್ನೂ ಒಂದು ಲಾಕ್ ಮಾಡ್ತಾ ಇದ್ದೀನಿ. ಇವತ್ತು ಒಂದೇ ಸ್ಟೆಪ್ಪಲ್ಲಿ ಗ್ರ್ಯಾಂಡಾಗಿ ಡಿಸೈನ್ ಹಾಕಿ ತೋರಿಸ್ತಾ ಇದ್ದೀನಿ. ಬ್ರೈಡಲ್ ಡಿಸೈನ್ ತುಂಬಾ ಗ್ರ್ಯಾಂಡಾಗಿ ಐತಿ. ಇವಾಗ ಚೈನ್ ಹಾಕ್ತಾ ಇದ್ದೀನಿ. ಇಲ್ಲಿ 4-5 ಚೈನ್ ಹಾಕಬಹುದು. 4 ಚೈನ್ ಹಾಕಿದ್ರೆ ನಡೀತಾ, 5 ಚೈನ್ ಹಾಕಿದ್ರೆ ನಡೀತಾವ. ಇಲ್ಲಿ ನೋಡಿ, ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಈ ಡಿಸೈನ್ ಟ್ರೈ ಮಾಡಿ, ತುಂಬಾ ಸಖತ್ತಾಗಿ ಬರುತ್ತೆ ಸೀರೆಗೆ. ಒಂದೇ ಸ್ಟೆಪ್ಪಲ್ಲಿ ಹಾಕೋದು ಡಿಸೈನು. ಇವಾಗ ಏನೋ ತಿರ್ಗಾ 4 ಚೈನ್ ಹಾಕೋತೀನಿ. 4 ಚೈನ್ ಹಾಕಿ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡ್ಕೊಂಡಿನಿ. ಇವಾಗ ದಾರ ಮೇಲೆ ಮಾಡಿ ಬಿಡಿಸಾಕೋತೀನಿ. ಒಂದೇ ಸ್ಟೆಪ್ಪಲ್ಲಿ ಹಾಕೋದು ಡಿಸೈನ್ ಇದು. ರೌಂಡ್ ಶೇಪ್ ಬಿಡ್ಸ್ ತಗೊಂಡಿನಿ. ಇವಾಗ ದಾರ ಒಳಗೆ ಸೇರಿಸ್ಕೊಂಡು ಲಾಕ್ ಮಾಡ್ಕೋತೀನಿ. ಬಿಡ್ ಲಾಕ್ ಮಾಡ್ಕೋಬೇಕು. ಸ್ವಲ್ಪ ದೊಡ್ಡ ಸೈಜ್ ಬಿಡ್ ತಗೊಂಡಿನಿ. ನೀವು ಬೇಕಂದ್ರೆ ಸ್ವಲ್ಪ ಚಿಕ್ಕ ಸೈಜ್ ಕೂಡ ತಗೋಬಹುದು. ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋತೀನಿ. ಈ ಡಿಸೈನ್ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್. ಹೊಸ ಡಿಸೈನ್ ಇದು, ತುಂಬಾ ಚೆನ್ನಾಗಿ ಬರುತ್ತೆ. ಲಾಕ್ ಮಾಡಿದ್ದೀನಿ. ಇವಾಗ ಚೈನ್ ಹಾಕೋತೀನಿ. 6 ಚೈನ್ ಹಾಕೋತೀನಿ. ಇಲ್ಲಿ 6 ಚೈನ್ ಹಾಕಿ ಸ್ವಲ್ಪ ಬಟ್ಟೆ ಉಲ್ಟಾ ಮಾಡ್ಕೋಬೇಕು. ಉಲ್ಟಾ ಮಾಡಿ ಉಲ್ಟಾ ಸೈಡೇ ಲಾಕ್ ಮಾಡ್ಕೋಬೇಕು. ಫಸ್ಟ್ ನಾನು ಬೀಡ್ ಹಾಕಿದ್ದೆಲ್ಲ 4 ಚೈನ್ ಲಾಕ್ ಮಾಡಿದ್ದೆಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. 4 ಚೈನ್ ಹಾಕಿ ಲಾಕ್ ಮಾಡಿದ್ರೆ ಅದೇ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ದೀನಿ. ಇನ್ನು 6 ಚೈನ್ ಹಾಕೋಬೇಕು. ಈ ಸೈಡ್ 6 ಚೈನು, ಆ ಸೈಡ್ 6 ಚೈನು, ಅಂದರೆ ಬೀಡು ಈ ಸೈಡು ಆ ಸೈಡು 6 ಚೈನ್ ಬರಬೇಕು. ಈ ಡಿಸೈನು ಬೀಡ್ ಸುತ್ತ ಹೊರಗೆ ಬರುತ್ತೆ. ಆ ಸೈಡು ಬರುತ್ತೆ, ಈ ಸೈಡು ಬರುತ್ತೆ. ಹೊಸ ಡಿಸೈನ್ ಇದು ನೋಡಿ. ಸ್ವಲ್ಪ ಇದು ಬಟ್ಟೆ ಸೀದಾ ಮಾಡಿ ಈ ಸೈಡ್ ಕೂಡ ಬೀಡ್, ಈ ಸೈಡ್ ಕೂಡ ನೋಡಿ 6 ಚೈನ್ ಹಾಕಿ ಅದು ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಕರೆಕ್ಟಾಗಿ ನೋಡ್ಕೊಳ್ಳಿ. ಇವಾಗ ಬಟ್ಟೆ ಸೀದಾ ಮಾಡಿದ್ದೀನಿ. ಫಸ್ಟ್ ಇವಾಗ 6 ಚೈನ್ ಹಾಕೊಂಡಿವಲ್ಲ ಅಲ್ಲೇ ಲಾಕ್ ಮಾಡ್ತಾ ಇದ್ದೀನಿ. ಫಸ್ಟ್ 6 ಚೈನು ಬಟ್ಟೆ ಉಲ್ಟಾ ಮಾಡಿ ಲಾಕ್ ಮಾಡಿದ್ದೀನಿ. ಇವಾಗ 6 ಚೈನು ಬಟ್ಟೆ ಸೀದಾ ಮಾಡಿ ಮಾಡಿದ್ದೀನಿ. ಎರಡು ಸೈಡು ಬರಬೇಕು, ನೋಡ್ಕೊಂಡು ಮಾಡ್ಕೊಳ್ಳಿ. ನೋಡಿ, ಬೀಡು ಈ ಸೈಡು ಆ ಸೈಡು 6 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಈ ರೀತಿ ಬರುತ್ತೆ ಬೇಸ್ ಲೈನು. ನೋಡಿ, ಒಂದೇ ಸ್ಟೆಪ್ಪಲ್ಲಿ ಹಾಕೋದು ಡಿಸೈನ್ ಇದು. ಆ ಸೈಡ್ ಈ ಸೈಡು 6 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಇವಾಗ ನೋಡಿ, ಈ ಸೈಡಿಂದ ಇವಾಗ ವರ್ಕ್ ಮಾಡ್ಕೋಬೇಕು. ಬಟ್ಟೆ ಉಲ್ಟಾ ಹಿಡ್ಕೊಂಡಿನಿ. ಉಲ್ಟಾ ಸೈಡಿಂದ ವರ್ಕ್ ಮಾಡ್ಕೋಬೇಕು. ಇವಾಗ ಫಸ್ಟು ಉಲ್ಟಾ ಸೈಡಿನ ಮಾಡಿ ಆಮೇಲೆ ಸೀದಾ ಸೈಡ್ ಮಾಡಬೇಕು. ಇಲ್ಲಿ ಲಾಕ್ ಮಾಡಿ ಅಲ್ಲೇ 2 ಚೈನ್ ಹಾಕಿದ್ದೀನಿ. ಎಲ್ಲಿ ಲಾಕ್ ಮಾಡಿದೆಲ್ಲ ಅಲ್ಲೇ 2 ಚೈನ್ ಹಾಕಿ ಸುಜಿ ಮೇಲೆ ಒಂದ್ಸಲ ದಾರ ತಗೊಂಡು ಅದೇ 6 ಚೈನ್ ಒಳಗೆ ಹೋಗಿ ಆ ದಾರ ಎಳ್ಕೊಂಬಂದು ಇಲ್ಲಿ ನಾನು ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಅದೇ 6 ಚೈನ್ ಒಳಗೆ ಡಬಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಕರೆಕ್ಟಾಗಿ ನೋಡಿಕೊಂಡು ವರ್ಕ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್. ಹೊಸ ರೀತಿ ಡಿಸೈನ್ ಇದು. ಇಲ್ಲಿ ಟೋಟಲಾಗಿ 4 ಡಬಲ್ ಕ್ರೋಶೆ ಮಾಡ್ಕೋತೀನಿ. 4 ಡಬಲ್ ಕ್ರೋಶೆ ಮಾಡಿ 2 ಚೈನ್ ಹಾಕೋಬೇಕು. ಇನ್ನು ಒಂದು ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಇವಾಗ 2 ಚೈನ್ ಹಾಕೋತೀನಿ. ಕರೆಕ್ಟಾಗಿ ನೋಡ್ಕೊಂಡು ಹಾಕೊಳ್ಳಿ. 2 ಚೈನ್ ಹಾಕೋಬೇಕು. 2 ಚೈನ್ ಹಾಕಿ ಅದೇ 6 ಚೈನ್ ಒಳಗೆ ಲಾಕ್ ಮಾಡ್ಕೋತೀನಿ. 2 ಚೈನ್ ಹಾಕಿ 6 ಚೈನ್ ಒಳಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಸ್ವಲ್ಪ ಈ ಥರ ಎಳ್ಕೊತೀನಿ. ಇನ್ನು 2 ಚೈನ್ ಹಾಕೋತೀನಿ. 2 ಚೈನ್ ಹಾಕಿ ಅಲ್ಲಿಂದ ಸುಜಿ ಮೇಲೆ ದಾರ ಸುತ್ತಕೊಂಡು ಇನ್ನು ಡಬಲ್ ಕ್ರೋಶೆ ಮಾಡ್ತೀನಿ. ಅಂದರೆ ಒಂದೊಂದು ಪೆಟಲ್ ಟೈಪ್ ಬರುತ್ತೆ. 2 ಚೈನ್ ಹಾಕಿ ಲಾಕ್ ಮಾಡಿಬಿಟ್ಟೆ ಒಂದು ಪೆಟಲ್ ಆಗುತ್ತೆ. ಇನ್ನು 2 ಚೈನ್ ಹಾಕಿ ಅಲ್ಲಿಂದ ಇನ್ನು 4 ಕಂಬ ಹಾಕ್ಕೋಬೇಕು. ಇನ್ನು 2 ಚೈನ್ ಹಾಕಿ ಲಾಕ್ ಮಾಡಿದ್ರೆ 3 ಪೆಟಲ್ ಟೈಪ್ ಬರುತ್ತೆ. ಈ ಸೈಡ್ 3 ಪೆಟಲು, ಆ ಸೈಡ್ 3 ಪೆಟಲು, ಈ ರೀತಿ ಬರುತ್ತೆ ಡಿಸೈನು. ಬೀಡು ಸುತ್ತ ಹೊರಗೆ ಬರುತ್ತೆ ಡಿಸೈನ್. ತುಂಬ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ. ಸೀರೆ ಮೇಲೆ ಹಾಕಿ ಕೂಡ ತೋರಿಸ್ತೀನಿ ಈ ಡಿಸೈನು. ಕಮೆಂಟ್ ಮಾಡಿ ತಿಳಿಸಿ. ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಇಲ್ಲಿ ಕೂಡ ಅಷ್ಟೇ 4 ಡಬಲ್ ಕ್ರೋಶೆ ಮಾಡಿ ಇನ್ನು 2 ಚೈನ್ ಹಾಕಿ ಲಾಕ್ ಮಾಡ್ಕೋತೀನಿ. ಇವಾಗ 2 ಚೈನ್ ಹಾಕ್ತಾ ಇದ್ದೀನಿ. 2 ಚೈನ್ ಹಾಕಿ
6 ಚೈನ್ ಒಳಗೆ ಲಾಕ್ ಮಾಡ್ಕೋಬೇಕು. ಅಂದರೆ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸಿಂಗಲ್ ಕ್ರೋಶೆ ಮಾಡಿ ಸ್ವಲ್ಪ ಎಳ್ಕೋಬೇಕು. ಎಳ್ಕೊಂಡು ಇನ್ನು 2 ಚೈನು, ಇನ್ನು ಅಲ್ಲಿಂದ ಸುಜ್ಜಿ ಮೇಲೆ ದಾರ ಸುತ್ತಕೊಂಡು ಇನ್ನು 4 ಡಬಲ್ ಕ್ರೋಶೆ. ಒಂದೇ ಸ್ಟೆಪ್ಪಲ್ಲಿ ಆಗುತ್ತೆ. ತುಂಬ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ ಈ ಡಿಸೈನು. ಒಂದ್ಸಲ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ನಾಲ್ಕು ಚೈನ್ ಹಾಕ್ಕೋತಾ ಇದ್ದೀನಿ. 4 ಕಂಬ ಹಾಕ್ಕೋತಾ ಇದ್ದೀನಿ. 4 ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ ಮಾಡ್ಕೊಳ್ಳಿ. 4 ಡಬಲ್ ಕ್ರೋಶೆ ಮಾಡಿದ್ದೀನಿ. ಇವಾಗ ಫಸ್ಟ್ ನಾನು 4 ಚೈನ್ ಹಾಕಿದ್ದಲ್ಲ, ಆ 4 ಚೈನ್ ಒಳಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಈ ಸೈಡ್ 4 ಚೈನ್ ಹಾಕಿದೆ, ನಾನು ಉಲ್ಟಾ ಸೈಡಿಂದ ವರ್ಕ್ ಮಾಡ್ತಾ ಇದ್ದೀನಿ. 4 ಚೈನ್ ಒಳಗೆ ಲಾಕ್ ಮಾಡ್ಕೋತೀನಿ. ಫಸ್ಟ್ 5 ಚೈನ್ ಹಾಕಿ ಆಮೇಲೆ 4 ಚೈನ್ ಹಾಕಿದ್ದೆಲ್ಲ, ಅದೇ 4 ಚೈನ್ ಒಳಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಇವಾಗ ಬಟ್ಟೆ ಸೀದಾ ಮಾಡ್ಕೋಬೇಕು. ಕರೆಕ್ಟಾಗಿ ನೋಡ್ಕೊಂಡು ವರ್ಕ್ ಮಾಡ್ಕೊಳ್ಳಿ. ಇವಾಗ ನೋಡಿ ಬಟ್ಟೆ ಸೀದಾ ಮಾಡ್ತಾ ಇದ್ದೀನಿ. ಸೀದಾ ಮಾಡಿ ಈ ವರ್ಕ್ ಈ ಸೈಡ್ ಆಯಿತು. ಇವಾಗ ಆ ವರ್ಕ್ ಆ ಸೈಡು ವರ್ಕ್ ಮಾಡ್ಕೋಬೇಕು. ಅದು 6 ಚೈನು ಈ ಸೈಡ್ ಬಂದುಬಿಟ್ಟಿದೆ, ಅದು ಆ ಸೈಡ್ ಮಾಡಬೇಕು. ಮಾಡಿ ವರ್ಕ್ ಮಾಡ್ಕೋಬೇಕು. ಈ ಸೈಡ್ ವರ್ಕ್ ಆಯಿತು. ಇವಾಗ ಆ ಸೈಡ್ ಮಾಡ್ಕೋಬೇಕು ವರ್ಕು. ಇವಾಗ ನೋಡಿ ಒಂದು ಚೈನ್ ಹಾಕೋಬೇಕು. ಅಲ್ಲಿದೆ ಲಾಕ್ ಮಾಡಿದ್ದೆಲ್ಲ, ಅಲ್ಲಿದೆ ಒಂದು ಚೈನ್ ಹಾಕಿ ಇನ್ನು ವರ್ಕ್ ಸ್ಟಾರ್ಟ್ ಮಾಡ್ಕೋಬೇಕು. ಅಂದರೆ ಬೀಡ್ ಸುತ್ತ ವರ್ಕ್ ಬರುತ್ತೆ. ಕರೆಕ್ಟಾಗಿ ನೋಡಿಕೊಂಡು ಹಾಕ್ಕೊಳ್ಳಿ. ಇವಾಗ ಅಲ್ಲಿಂದ ಲಾಕ್ ಮಾಡಿದ್ದೆಲ್ಲ, 4 ಚೈನ್ ಒಳಗೆ ಲಾಕ್ ಮಾಡಿದ್ದೆಲ್ಲ, ಅಲ್ಲಿ ನೋಡಿ ಒಂದು ಚೈನು 2 ಚೈನು ಅಷ್ಟು ಹಾಕ್ಕೊಂಡು ಅಲ್ಲಿಂದ ಸುಜ್ಜಿ ಮೇಲೆ ದಾರ ಸುತ್ಕೋತೀನಿ. ದಾರ ಸುತ್ತಕೊಂಡು 6 ಚೈನ್ ಒಳಗೆ ವರ್ಕ್ ಮಾಡ್ಕೋಬೇಕು. ಸುಜ್ಜಿ ಮೇಲೆ ದಾರ ಸುತ್ತಕೊಂಡು 6 ಚೈನ್ ಒಳಗೆ ಹೋಗಿ ದಾರ ಎಳ್ಕೊಂಬಂದು 2ಗೆ 1 2ಗೆ 1 ಇಲ್ಲಿ ಅಷ್ಟೇ 4 ಡಬಲ್ ಕ್ರೋಶೆ ಮಾಡ್ಕೋತೀನಿ. 4 ಚೈನ್ ಒಳಗೆ ಲಾಕ್ ಮಾಡಿ ಅಲ್ಲಿಂದ 2 ಚೈನ್ ಹಾಕಿ ವರ್ಕ್ ಮಾಡ್ತಾಯಿದ್ದೀನಿ. 4 ಡಬಲ್ ಕ್ರೋಶೆ, 4 ಡಬಲ್ ಕ್ರೋಶೆ ಮಾಡಿ ಇವಾಗ 2 ಚೈನ್ ಹಾಕೋಬೇಕು. 2 ಚೈನ್ ಹಾಕಿ ಲಾಕ್ ಮಾಡ್ಕೋತೀನಿ. 4 ಚೈನ್ ಒಳಗೆ 6 ಚೈನಿಗೆ ಲಾಕ್ ಮಾಡ್ಕೋತೀನಿ. ಇಲ್ಲ ಸ್ವಲ್ಪ ಎಳ್ಕೊಂಡು ಮಾಡ್ಕೋಬೇಕು. ಇನ್ನು 2 ಚೈನ್ ಹಾಕಿ ಇನ್ನು ಸುಜ್ಜಿ ಮೇಲೆ ದಾರ ಸುತ್ತಕೊಂಡು ಇನ್ನು ಡಬಲ್ ಕ್ರೋಶೆ ಮಾಡ್ಕೋಬೇಕು. 4 ಕಂಬ ಹಾಕಿ ಆಮೇಲೆ 2 ಚೈನ್ ಹಾಕಿ ಲಾಕ್ ಮಾಡ್ತೀವಲ್ಲ, ಸ್ವಲ್ಪ ಎಳ್ಕೋಬೇಕು. ಎಳ್ಕೊಂಡ್ರೆ ಪೆಟ್ರೋಲ್ ಟೈಪ್ ಬರುತ್ತೆ. ಇನ್ನು 4 ಕಂಬ ಹಾಕೋತೀನಿ. 4 ಕಂಬ ಹಾಕಿನ 2 ಚೈನ್ ಹಾಕೋತೀನಿ. ತುಂಬ ಈಜಿ ಇದು ಡಿಸೈನ್, ಏನು ಕಷ್ಟ ಇಲ್ಲ. ಗ್ರ್ಯಾಂಡಾಗಿ ಡಿಸೈನು, ಒಂದೇ ಸ್ಟೆಪ್ಪಲ್ಲಿ ಹೊಸ ರೀತಿ ಡಿಸೈನ್ ಇದು. ಟ್ರೈ ಮಾಡಿ ನೋಡಿ. ರೇಷ್ಮೆ ಸೀರೆ ಕೂಡ ತುಂಬ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ. ನೋಡಿ 2 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಇನ್ನು 2 ಚೈನ್ ಹಾಕಿ ಇನ್ನು ಸುಜ್ಜಿ ಮೇಲೆ ದಾರ ಸುತ್ತಕೊಂಡು ಇನ್ನು ಡಬಲ್ ಕ್ರೋಶೆ. ಇದೇ ರೀತಿ ಫುಲ್ ಸೀರೆ ವರ್ಕ್ ಮಾಡ್ಕೊಳ್ಳಿ. ಇಲ್ಲಿ 4 ಡಬಲ್ ಕ್ರೋಶೆ ಮಾಡಿ ಇವಾಗ ಲಾಕ್ ಮಾಡಬೇಕು. ಲಾಕ್ ಯಾವ ರೀತಿ ಮಾಡ್ಕೋಬೇಕು, ಈ ಸೈಡ್ ನಾವು 3 ಪೆಟಲ್ ಮಾಡಿದೆ, ಆ ಸೈಡ್ 3 ಪೆಟಲ್ ಮಾಡಿದೆ, ಎರಡೂ ಸೇರಿ ಲಾಕ್ ಮಾಡ್ಕೋಬೇಕು. ಇವಾಗ ಈ ಸೈಡ್ 3 ಪೆಟಲ್ ಮಾಡಿದೆಲ್ಲ, ಫಸ್ಟ್ ಡಬಲ್ ಕ್ರೋಶೆ ಕಂಬ ಮೇಲೆ ಹೋಲ್ ಬರುತ್ತೆ ನೋಡಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ಆ ಹೋಲಿಗೆ ನಿಡಲ್ ಹಾಕ್ತಾ ಇದ್ದೀನಿ. ನಿಡಲ್ ಹಾಕಿ ಆ ದಾರ ಎಳ್ಕೊಂಬರ್ಬೇಕು. ಆ ದಾರ ಎಳ್ಕೊಂಬಂದು ಅಲ್ಲಿ ಲಾಕ್ ಮಾಡ್ಕೋಬೇಕು. ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ. ನೋಡಿ ಈ ರೀತಿ ಲಾಕ್ ಮಾಡ್ಕೋಬೇಕು, ಅಂದರೆ ಜೇಂಟ್ ಆಗುತ್ತೆ ಎರಡು. ನೋಡಿ ಈ ರೀತಿ ಎರಡು ಸೇರಿ ಲಾಕ್ ಮಾಡ್ಕೋಬೇಕು. ಇವಾಗ ಬಟ್ಟೆಗೆ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೋಬೇಕು. ಕರೆಕ್ಟಾಗಿ ಬಟ್ಟೆಗೆ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಬರುತ್ತೆ. ಎಷ್ಟು ನೀಟಾಗಿ ಬಂದೈತೆ ನೋಡು. ತುಂಬಾ ಚೆನ್ನಾಗಿ ಲುಕ್ ಕೊಡುತ್ತೆ ಈ ಡಿಸೈನು. ಎರಡು ಯಾವ ರೀತಿ ನಾವು ಲಾಕ್ ಮಾಡೋದಲ್ಲ, ಎರಡು ಸೇರಿ ಅದೇ ರೀತಿ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಮಾಡಿದ್ದೀನಿ ಎಕ್ಸ್ಟ್ರಾ. ಇನ್ನು 5 ಚೈನ್ ಹಾಕೋತೀನಿ. 5 ಚೈನ್ ಹಾಕಿ ಲಾಕ್ ಮಾಡ್ಕೋತೀನಿ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಟ್ರೈ ಮಾಡಿ ನೋಡಿ. ಹೊಸ ರೀತಿ ಡಿಸೈನು ನೋಡಿ. ಈ ರೀತಿ ಬರುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು.
ತುಂಬಾ ಚೆನ್ನಾಗಿ ಕಾಣಿಸ್ತೈತೆ ನೋಡಿ. ಬೀಡ್ ಹಾಕಿ ಸ್ವಲ್ಪ ದೊಡ್ಡ ಸೈಜ್ ಬೀಡ್ ಹಾಕಿದ್ದಲ್ಲ, ಅದಕ್ಕೆ ಎಷ್ಟು ಲುಕ್ ಚೆನ್ನಾಗಿ ಬಂದೈತಿ. ಎರಡು ಸೇರಿ ಲಾಕ್ ಮಾಡಿದ್ರೆ ಈ ರೀತಿ ಜೆಂಟ್ ಆಗುತ್ತೆ. ಗ್ಯಾಪ್ ಕಾಣಿಸ್ತಾವೆ, ಸ್ವಲ್ಪ ಗ್ಯಾಪ್ ಕಾಣಬಾರ್ದು. ಈ ರೀತಿ ಹಾಕೊಳ್ಳಿ, ನೀಟಾಗಿ ಬರುತ್ತೆ ಡಿಸೈನ್. ಕರೆಕ್ಟಾಗಿ ನೋಡಿಕೊಂಡು ಹಾಕಿದರೆ ಚೆನ್ನಾಗಿ ಬರುತ್ತೆ ಡಿಸೈನು. 4 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಇವಾಗ ದಾರ ಮೇಲೆ ಮಾಡಿ ಒಂದು ಬೀಡ್ ಹಾಕೋತೀನಿ. ಬೀಡ್ ಹಾಕಿ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಬಟ್ಟೆಗೆ ಲಾಕ್ ಮಾಡಿ ಇವಾಗ 6 ಚೈನ್ ಹಾಕೋತೀನಿ. ಕರೆಕ್ಟಾಗಿ ನೋಡಿಕೊಂಡು ವರ್ಕ್ ಮಾಡ್ಕೊಳ್ಳಿ. 6 ಚೈನ್ ಹಾಕೋಬೇಕು. ಒಂದು ಆರ್ಚ್ ಮಾಡಿದ್ರೆ ಗೊತ್ತಾಗಲ್ಲ ಅಂದ್ಕೊಂಡು ನಾನು 2 ಆರ್ಚ್ ಮಾಡಿ ತೋರಿಸ್ತಾ ಇದ್ದೀನಿ. 6 ಚೈನ್ ಹಾಕಿ ನೋಡಿ, ಬಟ್ಟೆ ಉಲ್ಟಾ ಮಾಡ್ಕೋಬೇಕು. ಬಟ್ಟೆ ಉಲ್ಟಾ ಮಾಡಿ 4 ಚೈನ್ ಹಾಕಿ ಲಾಕ್ ಮಾಡೋದಲ್ಲ, ಆ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಇನ್ನು 6 ಚೈನು, ಇದು 6 ಚೈನ್ ಈ ಸೈಡ್ ಆಯಿತು. ಇವಾಗ ಹಾಕ್ತಾ ಇದ್ದಿಲ್ಲ 6 ಚೈನು ಆ ಸೈಡ್ ಆಯಿತು. 2 ಸೇರು 6 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. ಇವಾಗ ನೋಡಿ, ಬಟ್ಟೆ ಸೀದಾ ಸೈಡು ಲಾಕ್ ಮಾಡ್ಕೋತೀನಿ. ಈ ಉಲ್ಟಾ ಸೈಡ್ ಮಾಡಿದ್ದೀನಿ. ಇವಾಗ ಸೀದಾ ಸೈಡ್ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಲಾಕ್ ಮೇಲೆ ಲಾಕ್ ಮಾಡಿ 2 ಚೈನ್ ಹಾಕಿ ಅಲ್ಲಿಂದ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಲಾಕ್ ಕರೆಕ್ಟಾಗಿ ಮಾಡ್ಕೊಳ್ಳಿ ನೋಡಿಕೊಂಡು. ಇವಾಗ ಬಟ್ಟೆ ಉಲ್ಟಾ ಸೈಡಿಂದ ವರ್ಕ್ ಮಾಡ್ಕೋಬೇಕು ನೋಡಿ. ಆ ಸೈಡ್ ಈ ಸೈಡು 6 ಚೈನ್ ಹಾಕೋತಾ ಇದ್ದೀನಿ. ಇವಾಗ ಸೀದಾ ಐತಲ್ಲ, ಈ ಉಲ್ಟಾ ಸೈಡಿಂದ ವರ್ಕ್ ಮಾಡ್ಕೋತೀನಿ. ಆದರೆ ಈ ಸೈಡ್ ಮಾಡ್ಕೋಬೇಕು ವರ್ಕು. ಈ ಸೈಡ್ದು ವರ್ಕ್ ಮಾಡಿದ್ರೆ ಆ ಸೈಡ್ ಇನ್ನು ತಿರ್ಗಾ ಮಾಡ್ಕೋಬೇಕಲ್ಲ, ಅದಕ್ಕೆ ಈ ಸೈಡಿಂದ ಮಾಡ್ಕೋಬೇಕು. ಈ ಸೈಡಿಂದ ಮಾಡಿ ಆಮೇಲೆ ಆ ಸೈಡಿಂದ ಮಾಡಿದ್ರೆ ಈ ಸೈಡು ಎಂಡ್ ಆಗುತ್ತೆ. ಆ ರೀತಿ ನೋಡ್ಕೊಂಡು ಮಾಡ್ಕೊಳ್ಳಿ. ಯಾವಾಗಲೂ ಡಿಸೈನ್ ಮಾಡಬೇಕಂದ್ರೆ ಆ ಸೈಡೇ ಎಂಡ್ ಆಗಬೇಕು. ಈ ರೀತಿ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಈ ಸೈಡಿಂದು ವರ್ಕ್ ಮಾಡಿಕೊಂಡು ಇನ್ನು ಈ ಸೈಡಿಂದು ಮಾಡಿದ್ರೆ ಈ ಸೈಡು ಎಂಡ್ ಆಗುತ್ತೆ ನೋಡಿ. ಈ ರೀತಿ ಉಲ್ಟಾ ಸೈಡೇ ಮಾಡ್ಕೋತಾ ಇದ್ದೀನಿ. 2 ಚೈನ್ ಹಾಕೋತೀನಿ. 2 ಚೈನ್ ಹಾಕಿ ನಾನು ಸೂಜಿ ಮೇಲೆ ದಾರ ಸುತ್ತಕೊಂಡು 6 ಚೈನ್ ಒಳಗೆ ವರ್ಕ್ ಮಾಡ್ತಾಯಿದ್ದೀನಿ. 4 ಡಬಲ್ ಕ್ರೋಶೆ, 4 ಡಬಲ್ ಕ್ರೋಶೆ ಮಾಡ್ಕೋಬೇಕು. 4 ಡಬಲ್ ಕ್ರೋಶೆ ಮಾಡಿ ಆಮೇಲೆ 2 ಚೈನ್ ಹಾಕಿ ಲಾಕ್ ಮಾಡ್ಕೋತೀನಿ. ಅದು ಆರ್ಚಿಗೆ ಯಾವ ರೀತಿ ಮಾಡಿದೆಯಲ್ಲ ಅದೇ ರೀತಿ ಮಾಡ್ಕೋಬೇಕು. ಇದು ಕೂಡ ಅಷ್ಟೇ. 4 ಚೈನ್ ಹಾಕಿ ಇವಾಗ 2 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. 2 ಚೈನ್ ಹಾಕ್ತಾ ಇದ್ದೀನಿ. 2 ಚೈನ್ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ. ಇವಾಗ 2 ಚೈನ್ ಹಾಕೋತೀನಿ. 2 ಚೈನ್ ಹಾಕಿ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಇಲ್ಲಿ ಕೂಡ ಅಷ್ಟೇ 4 ಡಬಲ್ ಕ್ರೋಶೆ, 4 ಡಬಲ್ ಕ್ರೋಶೆ ಮಾಡಿ ಇನ್ನು 2 ಚೈನ್ ಹಾಕಿ ನಾನು ಲಾಕ್ ಮಾಡಿ ಇನ್ನು 2 ಚೈನ್ ಹಾಕಿ ಆಮೇಲೆ ಇನ್ನು ಕಂಬ ಹಾಕ್ಕೋಬೇಕು. ಎರಡು ಚೈನು ಲಾಕ್ ಮಾಡ್ತಾ ಇದ್ದೀನಿ, ಅಂದರೆ ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಇವಾಗಿನ 4 ಕಂಬ ಹಾಕೋತೀನಿ.
4 ಡಬಲ್ ಕ್ರೋಶೆ, 4 ಡಬಲ್ ಕ್ರೋಶೆ ಮಾಡಿ ಇವಾಗ 4 ಚೈನ್ ಹಾಕಿದ್ದಲ್ಲ 4 ಚೈನ್ ಒಳಗೆ ಲಾಕ್ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ, 4 ಚೈನ್ ಒಳಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಇವಾಗ ಬಟ್ಟೆ ಸೀದಾ ಮಾಡ್ಕೋತೀನಿ. ಈ ವರ್ಕ್ ಮಾಡಿದೆಲ್ಲ ಈ ಸೈಡ್ ಮಾಡ್ಕೋಬೇಕು. ಇವಾಗ ಆ ಸೈಡು ವರ್ಕ್ ಮಾಡ್ಕೋಬೇಕು. ಇವಾಗ ಚೈನ್ ಹಾಕಿ ಸುಜ್ಜಿ ಮೇಲೆ ದಾರ ಸುತ್ತಕೊಂಡು ಇನ್ನು 4 ಕಂಬ ಹಾಕೋತೀನಿ, ಅಂದರೆ 4 ಡಬಲ್ ಕ್ರೋಶೆ ಮಾಡ್ಕೋತೀನಿ. ನಾಲ್ಕು ಡಬಲ್ ಕ್ರೋಶೆ, 4 ಡಬಲ್ ಕ್ರೋಶೆ ಮಾಡಿ ಇನ್ನು ಚೈನ್ ಹಾಕೋತೀನಿ. 2 ಚೈನ್ ಹಾಕಿ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿ ಇನ್ನು 2 ಚೈನ್ ಹಾಕೋತೀನಿ. 2 ಚೈನ್ ಹಾಕಿ ಇನ್ನು ಸುಜ್ಜಿ ಮೇಲೆ ದಾರ ಸುತ್ತಕೊಂಡು ಇನ್ನು 4 ಡಬಲ್ ಕ್ರೋಶೆ ಮಾಡ್ಕೋತೀನಿ. ನೀವು ಕೂಡ ಇದೇ ರೀತಿ ಹಾಕ್ಕೊಳ್ಳಿ, ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ ತಿಳಿಸಿ. ಎರಡು ಚೈನ್ ಹಾಕೋತೀನಿ. 2 ಚೈನ್ ಹಾಕಿ ಲಾಕ್ ಮಾಡ್ಕೋತೀನಿ. ಅದೇ 6 ಚೈನ್ ಒಳಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಸ್ವಲ್ಪ ಎಳ್ಕೋಬೇಕು. ಎಳ್ಕೊಂಡ್ರೆ ಪೆಟಲ್ ಟೈಪ್ ಬರುತ್ತೆ. ಎಳ್ಕೊಂಡು ಇನ್ನು 2 ಚೈನ್ ಹಾಕಿ ಸುಜ್ಜಿ ಮೇಲೆ ದಾರ ಸುತ್ತಕೊಂಡು ಇನ್ನು 4 ಕಂಬ ಹಾಕೋಬೇಕು. 4 ಕಂಬ ಹಾಕಿ ಆಮೇಲೆ ಈ ಸೈಡ್ ಆರ್ಚು ಆ ಸೈಡ್ ಆರ್ಚು 2 ಸೈಡ್ ಆರ್ಚು ಸೇರಿ ಲಾಕ್ ಮಾಡ್ಕೋಬೇಕು, ಅಂದರೆ ಜಾಯಿಂಟ್ ಆಗುತ್ತೆ. ನಾಲ್ಕು ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. 4 ಡಬಲ್ ಕ್ರೋಶೆ ಮಾಡಿ 2 ಆರ್ಚು ಸೇರಿ ಲಾಕ್ ಮಾಡ್ಕೋತೀನಿ. ಕರೆಕ್ಟಾಗಿ ನೋಡ್ಕೊಂಡು ಹಾಕೊಳ್ಳಿ. ನಾಲ್ಕು ಡಬಲ್ ಕ್ರೋಶೆ ಮಾಡಿದ್ದೀನಿ. ಇವಾಗ ಈ ಸೈಡ್ ನಾವು ಪೆಟಲ್ ಮಾಡಿದೆಲ್ಲ ಫಸ್ಟ್ ಪೆಟಲ್ಗೆ ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಹೋಲ್ ಬರುತ್ತೆ. ಕರೆಕ್ಟಾಗಿ ನೋಡ್ಕೊಳ್ಳಿ. ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಇವಾಗ ನೋಡಿ ಈ ಸೈಡ್ದು ಫಸ್ಟ್ ಪೆಟಲ್ ಮೇಲೆ ಡಬಲ್ ಕ್ರೋಶೆ ಮೇಲೆ ಹೋಲ್ ಐತಲ್ಲ, ಆ ಹೋಲಿಗೆ ಸೇರಿಸ್ಕೊಂಡು ಲಾಕ್ ಮಾಡ್ಕೋತೀನಿ. ನೋಡಿ ಈ ಡಬಲ್ ಕ್ರೋಶೆ ಮೇಲೆ ಹೋಲ್ ಐತಿ ಮೇಲೆ ಫಸ್ಟು, ಆ ಹೋಲಿಗೆ ನೀಡಲ್ ಹಾಕೋಬೇಕು. ನೀಡಲ್ ಹಾಕಿ ಆ ದಾರ ಎಳ್ಕೊಬಂದು ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ ಲಾಕ್ ಮಾಡಿದ್ರೆ 2 ಸೇರಿ ಲಾಕ್ ಮಾಡಿದ್ದೀನಿ, ಅಂದರೆ ಜಾಯಿಂಟ್ ಆಗುತ್ತೆ. ಅಲ್ಲಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ನೋಡಿ, ನಿಧಾನಾಗಿ ತೋರಿಸಿದ್ದೀನಿ, ಕರೆಕ್ಟಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಎಕ್ಸ್ಟ್ರಾ ಒಂದು ಸಿಂಗಲ್ ಕ್ರೋಶೆ ಆಮೇಲೆ 5 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಹಾಕೋಬೇಕು. ಎಷ್ಟು ನೀಟಾಗಿ ಬಂದೈತಿ ನೋಡಿ, 2 ಆರ್ಚ್ ಅಷ್ಟೇ, ತುಂಬ ಚೆನ್ನಾಗಿ ಬಂದೈತಿ. ನೋಡಿ ಎಷ್ಟು ಗ್ರ್ಯಾಂಡಾಗಿ ಬಂದೈತಿ 2 ಆರ್ಚ್. ಸಿಂಪಲ್ಲಾಗಿ ಒಂದೇ ಸ್ಟೆಪ್ಪಲ್ಲಿ ನೋಡಿ ಎಷ್ಟು ಗ್ರ್ಯಾಂಡಾಗಿ ಡಿಸೈನ್ ಆಗಿದೆ. ತುಂಬಾ ಚೆನ್ನಾಗಿ ಲುಕ್ ಕೊಡುತ್ತೆ ನೋಡಿ. ನಿಮ್ಗೆ ಜಾಸ್ತಿ ಹತ್ತಿರ ಕುಚ್ಚು ಬೇಕು ಅಂದರೆ ಈ ರೀತಿ ಹಾಕ್ಕೊಳ್ಳಿ. ಸ್ವಲ್ಪ ದೂರಾಗಿ ಬೇಕಂದರೆ ಎಕ್ಸ್ಟ್ರಾ 4 ಚೈನು ಕೂಡ ಹಾಕ್ಕೊಳ್ಳಿ. ನಾ 5 ಚೈನ್ ಹಾಕಿ 4 ಚೈನ್ ಹಾಕಿದ್ದಲ್ಲ, ನೀವು ಸ್ವಲ್ಪ ದೂರ ಬೇಕಂದರೆ 4 ಚೈನು 2 ಸಲ ಹಾಕ್ಕೊಂಡು ಸ್ವಲ್ಪ ದೂರ ಕುಚ್ಚು ಕಟ್ಕೊಳ್ಳಿ. ನಾ ಹತ್ತಿರ ಬೇಕಂತ 5 ಚೈನ್ ಹಾಕಿ 4 ಚೈನ್ ಒಂದು ಸಲ ಹಾಕಿದ್ದೀನಿ. ಕುಚ್ಚೆಲ್ಲ ಕಟ್ಟಿ ತೋರಿಸ್ತೀನಿ ನೋಡಿ.
ನೋಡಿ ಕುಚ್ಚು ಕಟ್ಟಿದ್ದೀನಿ, ಎಷ್ಟು ನೀಟಾಗಿ ಬಂದೈತಿ. 67 ದಾರ ಸುತ್ಕೊಂಡು ಕುಚ್ಚು ಕಟ್ಟಿದ್ದೀನಿ. ಡಬಲ್ ಮಾಡಿದ್ರೆ 127 ಆಗುತ್ತೆ. ಹತ್ತಿರ ಬೇಕಂದರೆ ಈ ರೀತಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ದೂರ ಬೇಕಂದರೆ 4 ಚೈನು ಎಕ್ಸ್ಟ್ರಾ ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಿ ಬಂದೈತಿ. ಇನ್ನು ಹೊಸ ಡಿಸೈನ್ ಕಲಿಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಎಂಡ್ ತನಕ ವಾಚ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಎಷ್ಟು ನೀಟಾಗಿ ಬಂದೈತಿ ನೋಡಿ ಡಿಸೈನು. ಓಕೆ ಫ್ರೆಂಡ್ಸ್, ವಿಡಿಯೋ ಎಲ್ಲೆಲ್ಲಿ ಮಾಡ್ತೀನಿ. ಎಲ್ಲರಿಗೂ ಬಾಯ್.